ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಂವಿಧಾನ ದಿನಾಚರಣೆ. ಮಹಿಳೆಯರು ಉನ್ನತ ಸ್ಥಾನ ಪಡೆದರೆ ಮಾತ್ರ ಸಂವಿಧಾನಕ್ಕೊಂದು ಅರ್ಥ. ಡಿಸಿ ನಿತೀಶ್. ಸಂವಿಧಾನ ದಿನಾಚರಣೆ ಅಂಗವಾಗಿ ಗಣ್ಯರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ನಮನ. ಸಂವಿಧಾನ ಪೀಠಿಕೆ ಬೋಧನೆ. ಕಾರ್ಮಿಕ ಸಂಹಿತೆ ರದ್ದಿಗೆ ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಪ್ರತಿಭಟನೆ. ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನಿಂದ ನವೆಂಬರ್ 28ರಂದು ಅಸ್ಮಿತಾ ಅಥ್ಲೆಟಿಕ್ಸ್ ಲೀಗ್ ಪಂದ್ಯ. ಎನ್ ಶ್ರೀನಿವಾಸ ರೆಡ್ಡಿ. ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆ ರದ್ದಿಗೆ ಆಗ್ರಹಿಸಿ ಸಿಐಟಿಯು ಪ್ರತಿಭಟನೆ. ಡಿಸೆಂಬರ್ 4ರಂದು ಶಿವಶರಣ ಮಾದಾರ ಚೆನ್ನಯ್ಯ ಜಯಂತಿ. ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ. ಎಚ್.ಕೆ. ರವಿಕುಮಾರ್. ಮತ್ತು ಮಾನವಿಯಲ್ಲಿ ಶಾಲಾ ವಾಹನಕ್ಕೆ ಟ್ರಕ್ ಡಿಕ್ಕಿ. 8 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ. ದೇಶದ ಮಹಿಳೆಯರು ಶಿಕ್ಷಣವಂತರಾಗಿ ಉನ್ನತ ಸ್ಥಾನ ತಲುಪಿದಾಗ ಮಾತ್ರ ಭಾರತ ಸಂವಿಧಾನಕ್ಕೆ ನಿಜವಾದ ಅರ್ಥ ದೊರೆಯುತ್ತದೆ ಎಂದು ಜಿಲ್ಲಾಧಿಕಾರಿ ಕೆ. ನಿತೀಶ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತವು ಸಾಕಷ್ಟು ಜಾತಿ, ಧರ್ಮ, ಭಾಷೆ, ಪಂಥ, ಆಚರಣೆ, ವಿಚಾರಗಳಿಂದ ಬೃಹತ್ ದೇಶದ ನಾಗರಿಕರಿಗೆ ಸಮಾನತೆಯನ್ನು ಹಾಗೂ ನ್ಯಾಯವನ್ನು ನೀಡಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ದೇಶಕ್ಕೆ ಅರ್ಪಿಸಿ ದೇಶದ ಜನರಿಗೆ ಸಮಾನತೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಪ್ರಸ್ತುತವು ನಾವು ಆರ್ಥಿಕ, ಸಾಮಾಜಿಕ ಸಮಾನತೆಯನ್ನು ಇಂದು ಕಾಣುತ್ತಿದ್ದು, ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಅಸಮಾನತೆಗಳು ಇನ್ನೂ ಹೆಚ್ಚಾಗಿದ್ದವು. ಅವುಗಳನ್ನು ತೊಲಗಿಸಲು ಮತ್ತು ಆ ಸಮಾನತೆಗಳಿಂದ ಬಳಲುತ್ತಿದ್ದ ಜನರಿಗೆ ನ್ಯಾಯ ಕೊಡಿಸಲು ಅಂಬೇಡ್ಕರ್ ಹಾಗೂ ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು. ಇತರ ದೇಶದಲ್ಲಿ ಇಂದಿಗೂ ಜನರ ಮೂಲಭೂತ ಹಕ್ಕುಗಳಿಲ್ಲದೆ ಒದ್ದಾಡುತ್ತಿದ್ದು, ಅಂಬೇಡ್ಕರ್ ಅವರು ಆ ದೇಶದಲ್ಲಿ ಹುಟ್ಟದೇ ಇರುವುದು ಆ ದೇಶಗಳ ದುರದೃಷ್ಟ ಸಂಗತಿಯಾಗಿದೆ. ಭಾರತದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಪಡೆಯುವ, ಉದ್ಯೋಗಿಗಳಾಗುವ ಅವಕಾಶವನ್ನು ನೀಡಲಾಗಿದೆ. ಆದ್ದರಿಂದ ಮಹಿಳೆಯರು ಉನ್ನತ ಸ್ಥಾನಕ್ಕೆ ತಲುಪಬೇಕು. ಸಂವಿಧಾನದ ಆಶಯಗಳು ಆಶಯಗಳಾಗಿ ಉಳಿಯದೆ ನಿಜವಾಗಬೇಕು ಎಂದು ಕರೆ ನೀಡಿದರು. ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನ ಸಮಾನತೆ ದೊರೆಯುವಂತೆ ಮಾಡಲು ಸಂವಿಧಾನ ಸಭೆಯಲ್ಲಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ವಿಶಿಷ್ಟವಾದ ಸಂವಿಧಾನ ಇವತ್ತು ನಮಗೆ ಮತ್ತೆ ವಿಶಿಷ್ಟ ಮತ್ತು ಬಲಿಷ್ಠವಾದ ಸಂವಿಧಾನ ನಮಗೆ ಬಂದಿದೆ ಅಂದರೆ ಅದಕ್ಕೆ ಕಾರಣೀಭೂತರಾಗಿರೋರು ಬೇರೆ ಯಾರೂ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯಾಕೆ ನಾನು ಇದು ಹೇಳ್ತೀನಿ ಅಂದರೆ, ನಾವು ಈಗಲೇ ಇಷ್ಟೊಂದು ಅಸಮಾನತೆ ನಾವು ನೋಡ್ತಾ ಇದ್ದೀವಿ. ಅದು ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಆಮೇಲೆ ಗಂಡು ಹೆಣ್ಣಿನ ಮಧ್ಯೆ ಇರೋ ಅಸಮಾನತೆಯನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು ಈಗಲೇ ಆ ಥರ ಇದ್ದರೆ 1940ನೇ ದಶಕದಲ್ಲಿ ಎಷ್ಟಿತ್ತು ಅಂತ ತಾವು ಊಹೆನೂ ಮಾಡೋಕ್ಕಾಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ನ್ಯಾಯ ಕೊಡಿಸ್ಬೇಕು, ಎಲ್ಲರನ್ನೂ ಒಂದು ಸಬಲ ಮಾಡಬೇಕು ಅಂತ ಒಂದು ಸಂವಿಧಾನ ಆ ಕಾಲದಲ್ಲಿ ಮಾಡಿರೋದ್ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಯಶಸ್ವಿಯಾದರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರು ಹೇಳ್ತಾರೆ, ನಮ್ಮ ದೇಶದ ಎಲ್ಲ ಜಾತಿಗಳ ಮಧ್ಯ, ಸಾಮಾಜಿಕ ಗುಂಪುಗಳ ಮಧ್ಯ ನ್ಯಾಯ ಒದಗಿಸುವ ಕೆಪಾಸಿಟಿ ಇರೋ ಯಾವುದೇ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತ ಆ ಕಾಲದಲ್ಲಿ ಹೇಳ್ತಾರೆ. ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. ಅದೇ ತರ ಇವತ್ತು ನಮಗೊಂದು ವಿಶಿಷ್ಟವಾದ ಮತ್ತೆ ಬಲಿಷ್ಠವಾದ ಸಂವಿಧಾನ ನಮ್ಮ ಹತ್ರ ಇದೆ. ಈಗ ನಮ್ಮ ಅಕ್ಕಪಕ್ಕ ದೇಶ ತಾವು ನೋಡುವುದು, ನಮ್ಮ ಜೊತೆನೆ ಸ್ವತಂತ್ರಗೊಂಡಿದೆ. ಪಾಕಿಸ್ತಾನನೇ ತಾವು ನೋಡುವುದು, ಅಫ್ಘಾನಿಸ್ತಾನ ನೋಡುವುದು,
ಏನು ಜಾಸ್ತಿ ದೂರ ಇಲ್ಲ ಭಾರತದಿಂದ. ಬಟ್ ಅವರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಒಬ್ರು ಮಹಾನ್ ಭಾವ ಹುಟ್ಟಿರ್ಲಿಲ್ಲ, ಅದು ಅವ್ರ ದುರಾದೃಷ್ಟ. ಅದಕ್ಕೆ ಅಲ್ಲಿನ ಸಂವಿಧಾನ ತಾವು ನೋಡ್ಬೋದು, ನಮ್ಮಷ್ಟು ಬಲಿಷ್ಠ ಇಲ್ಲ, ಮತ್ತೆ ನಮ್ಮ ತರ ಇಲ್ಲ ಅವರ ಸಂವಿಧಾನ. ಅದಕ್ಕೆ ಯಾವಾಗ ನೋಡಿದ್ರು ಅಲ್ಲಿ ಯುದ್ಧ ನಡೀತಾ ಇರುತ್ತೆ, ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಮೂಲಭೂತ ಹಕ್ಕು ಅಲ್ಲಿ ಗ್ಯಾರಂಟಿ ಆಗಿಲ್ಲ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಗ್ಯಾರಂಟಿನೂ ಮಾಡಿದ್ದಾರೆ, ಮತ್ತೆ ಅದನ್ನ ಇಂಪ್ಲಿಮೆಂಟೂ ಆಗಿದೆ. ಇದೇ ವೇಳೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾಂತವಗೇರ ಮಾತನಾಡಿ, ಭಾರತದ ವಿಸ್ತೃತವಾದ ದೇಶವಾಗಿದ್ದು ಇಲ್ಲಿ ಪ್ರಾದೇಶಿಕ ಭಾಷಿಕ ಧಾರ್ಮಿಕತೆಯಲ್ಲಿ ವಿವಿಧತೆಯನ್ನು ಕಾಣಬಹುದಾಗಿದೆ. ಆ ವಿವಿಧತೆಗಳನ್ನು ಏಕತೆಗೆ ತರಲು ಸಂವಿಧಾನದಿಂದ ಸಾಧ್ಯವಾಗಿದೆ. ಶಿಕ್ಷಣದಿಂದ ಮಾತ್ರ ಬದಲಾವಣೆಗೆ ಸಾಧ್ಯ. ಅಗಾಧವಾದ ಸಂವಿಧಾನ ಬರೆಯಲು ಅಂಬೇಡ್ಕರ್ ಅವರೇ ಸೂಕ್ತ ಎಂದು ಅಂದಿನ ನಾಯಕರು ಅನುಮೋದನೆ ನೀಡಿದರು. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ನೀಡಲು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಉತ್ತಮ ಅಂಶಗಳನ್ನು ನೀಡಿದ್ದಾರೆ. ಸದೃಢ ದೇಶ ನಿರ್ಮಾಣ ಸಂವಿಧಾನದಿಂದ ಮಾತ್ರ ಸಾಧ್ಯ. ಅದನ್ನು ರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬರದಾಗಿದೆ ಎಂದರು. ಅದರಂತೆ ತಮ್ಮೆಲ್ಲರಿಗೂ ತಿಳಿದಿದೆ, ಸಂವಿಧಾನ 1949 ನವೆಂಬರ್ 26ಕ್ಕೆ ಅಂಗೀಕರಿಸಿಕೊಂಡು 1950ರಲ್ಲಿ ಜಾರಿಗಾದಾಗ್ಯೂ ಇನ್ನೂ ಹಲವಾರು ಸವಾಲುಗಳು ಸಮಸ್ಯೆಗಳು ನಿಮ್ಮ ನಡುವೆ ಇದೆ ಅಂತೇಳಿ ನಾವು ವಾಸ್ತವವನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಸುಮಾರು ವರ್ಷಗಳು ಸ್ವಾತಂತ್ರ್ಯ ಸಿಕ್ಕು ಹಲವಾರು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂದುವರೆದರೂ ಕೂಡ ಸವಾಲುಗಳಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಒಂದು ದಿನಮಾನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಪರಿಶ್ರಮ, ಅವರು ಪಟ್ಟಿರ್ತಕ್ಕಂಥ ಒಂದು ಜ್ಞಾನದ ಒಂದು ಅಗಾಧತೆಯನ್ನು ನೋಡಿದರೆ ನಾವೆಲ್ಲರೂ ಕೂಡ ಏನಂದ್ರೆ ಹೆಮ್ಮೆಯನ್ನು ಪಡಬೇಕಾಗ್ತದೆ ಮತ್ತು ಪ್ರೇರಣೆಯನ್ನು ತಗೋಬೇಕಾಗ್ತದೆ. ನಮ್ಮ ಮುಂದಿನ ಪೀಳಿಗೆ ಕೂಡ ಅವರ ಒಂದು ಹಾದಿಯಲ್ಲಿ ನಡೆಯಬೇಕಾಗ್ತದೆ. ಮಕ್ಕಳೇ, ಬಹಳ ಒಂದು ವಿಸ್ತೃತವಾಗಿರ್ತಕ್ಕಂಥ ಈ ಒಂದು ದೇಶದಲ್ಲಿ ಹಲವಾರು ಏನಂದ್ರೆ ವಿವಿಧ ಮಜಲುಗಳನ್ನು ಹೊಂದಿರತಕ್ಕಂಥ ಈ ಒಂದು ದೇಶದಲ್ಲಿ ಪ್ರಾದೇಶಿಕವಾಗಿ, ಭಾಷಿಕವಾಗಿ ಹಾಗೂ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಬಹಳಷ್ಟು ವಿವಿಧ ಸ್ತರಗಳನ್ನು ಹೊಂದಿರತಕ್ಕಂಥ ಈ ಒಂದು ದೇಶದಲ್ಲಿ ಏಕತೆಯನ್ನು ತರೋದಕ್ಕೆ ಏನಾದರೂ ಪರಿಶ್ರಮ ಪಟ್ಟಿದ್ದಾರೆ ಅಥವಾ ಅದು ಸಾಧ್ಯ ಆಗಿದೆ ಅಂತಂದ್ರೆ ಅದು ಭಾರತ ಸಂವಿಧಾನದಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಹಲವಾರು ವಿಷಯಗಳಲ್ಲಿ ಅತ್ಯುನ್ನತ ಒಂದು ವಿದ್ಯಾಭ್ಯಾಸವನ್ನ ಮಾಡಿ ದೇಶ ವಿದೇಶಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ಪದವಿಗಳನ್ನು ಮುಗಿಸಿ ಮತ್ತೆ ಸಾಮಾಜಿಕ ವ್ಯವಸ್ಥೆಯನ್ನ ಅತ್ಯಂತ ಗಾಢವಾಗಿ ಪ್ರೀತಿಸೋದ್ರ ಜೊತೆಗೆ ಅರ್ಥ ಮಾಡಿಕೊಂಡು ಆ ಒಂದು ಎಲ್ಲ ಅಂಶಗಳನ್ನ ಸಂವಿಧಾನದಲ್ಲಿ ಅಡಕವಾಗುವಂತೆ ನೋಡಿಕೊಂಡಿರ್ತಕ್ಕಂಥ ಏಕೈಕ ಮಹಾತ್ಮ ಅಂತೇಳಿ ಹೇಳ್ಬೇಕಾದ್ರೆ ಅವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಹೇಳ್ಬೋದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾಕ್ಟರ್ ಸುಭಾಷ್ ಚಂದ್ರ ಉಪನ್ಯಾಸ ನೀಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ 33 ಕೋಟಿ ಜನಸಂಖ್ಯೆ ಇದ್ದ ಭಾರತದಲ್ಲಿ ಸಮಾನತೆ ತಾಂಡವವಾಡುತ್ತಿತ್ತು. ಅಂತಹ ಸ್ಥಿತಿಯಲ್ಲಿ ದೇಶದ ಜನರಿಗೆ ನ್ಯಾಯ ಕೊಡಿಸಲು ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಸಂವಿಧಾನ ಕುರಿತು ಯುವ ಪೀಳಿಗೆ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು. ಹಲವು ನಾಯಕರ ಮಂಚೂಣಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧಗಳು ಮುಕ್ತಾಯದ ನಂತರ 1945ರಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನುವಂಥ ವಿಚಾರ ಬಂದಾಗ ಹಲವು ರೀತಿಯ ಚರ್ಚೆಗಳಾದವು. ನಾವೊಂದು ಸಭೆ ಕರೆದು, ಒಂದು ಮೀಟಿಂಗ್ ಕರೆದು, ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ತುಂಬಾ ಕಷ್ಟ. ಅಂತ ಸ್ಥಿತಿಯಲ್ಲಿ ಸುಮಾರು 33 ಕೋಟಿ ಜನಸಂಖ್ಯೆ ಇರುವಂತ ಅಂದಿನ ಭಾರತದಲ್ಲಿ ಜಾತಿ ಮತಗಳಿಂದ, ಧರ್ಮಗಳಿಂದ ಮನಸ್ಸೆಲ್ಲ ಹಾಳಾಗಿ ಹೋಗಿದ್ದು. ಅಂತ ಸ್ಥಿತಿಯಲ್ಲಿ ಒಂದು ಸಂವಿಧಾನವನ್ನ, ಇಡೀ ಆ 33 ಕೋಟಿ ಜನ ಒಪ್ಪುವಂತ ಸಂವಿಧಾನವನ್ನ ನಿರ್ಮಿಸಿದಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಯಾವ ಕ್ಷಣದಲ್ಲಿ ಆದರೂ ಸ್ಮರಿಸಲೇಬೇಕು ಮಕ್ಕಳೇ. ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದರು, ಅತ್ಯದ್ಭುತವಾದಂಥ ವಿಚಾರಗಳನ್ನು ಹೇಳಿದರು.
ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಸಿಂಧು, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಮಾನಪ್ಪ, ಬೋವಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಎಂ ರವಿ, ರಾಜೇಂದ್ರ ಜಲ್ದಾರ್ ಸೇರಿದಂತೆ ಅನೇಕರಿದ್ದರು. ಸಂವಿಧಾನ ದಿನಾಚರಣೆ ಅಂಗವಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಖಾಂದು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಸಹಾಯಕ ಆಯುಕ್ತ ಗಜಾನನ ಬಲೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಸಂವಿಧಾನ ಪೀಠಿಕೆಯನ್ನು ಬೋಧಿಸಲಾಯಿತು. ತಹಸೀಲ್ದಾರ್ ಸುರೇಶ್ ವರ್ಮಾ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಸಿಂಧು, ರವೀಂದ್ರನಾಥ್ ಶೆಟ್ಟಿ, ಮಲ್ಲೇಶ್ ಕೊಲಿಮಿ, ಭೀಮಣ್ಣ ಮಂಚಾಲ, ಮಾರಪ್ಪ ರವಿದಾಸ್, ಅನಿತಾ ಸೇರಿದಂತೆ ಅನೇಕರಿದ್ದರು. ಆತ್ಮೀಯ ಬಂಧುಗಳೇ, ಎಲ್ಲರೂ ಕೂಡ ತಮ್ಮ ಕೈಗಳನ್ನು ಮುಂದೆ ಇಟ್ಟು ಸಂವಿಧಾನ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಮಾತೃತ್ವ ವ್ಯಕ್ತಿಗತತೆಗಾಗಿ ಎಲ್ಲರಲ್ಲಿ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಭೀಮ್. ಈ ರಥಯಾತ್ರೆ
ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯನ್ನ ವಾಪಸ್ ಪಡೆಯಬೇಕು. ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಕಾರ್ಮಿಕ ಸಂಘಗಳು, ಜಂಟಿ ಸಮಿತಿ, ಸಂಯುಕ್ತ ಕಿಸಾನ್ ಮೋರ್ಚಾ, ಜಿಲ್ಲಾ ಸಮಿತಿಗಳ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿ ಎದುರು ಕಾರ್ಮಿಕ ಸಂಹಿತೆಗಳ ಪ್ರತಿಗಳನ್ನು ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ಕಾಯ್ದೆಗಳನ್ನು ಕಾರ್ಮಿಕ ಸಂಘಟನೆಗಳ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದನ್ನು ಖಂಡಿಸಿದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ 4 ಕಾಯ್ದೆಗಳಿಗೆ ನಿಯಮಗಳನ್ನು ರೂಪಿಸಬಾರದು, ಕಾರ್ಮಿಕರ ಮತ್ತು ಜನಸಾಮಾನ್ಯರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿರುವುದನ್ನು ಕೂಡಲೇ ಹಿಂಪಡೆಯಬೇಕು, ರಾಜ್ಯದಲ್ಲಿ ಈ ಕಾನೂನುಗಳನ್ನು ಜಾರಿಗೆ ಮಾಡಬಾರದು ಎಂದು ಆಗ್ರಹಿಸಿದರು. ಬಲವಂತದ ಭೂ ಸ್ವಾಧೀನಗಳನ್ನು ಕೈಬಿಡಬೇಕು, ರೈತರಿಗೆ ಬೆಳೆಗಳಿಗೆ ಬೆಂಬಲ ಬೆಲೆಗಳನ್ನು ಪರಿಷ್ಕರಿಸಬೇಕು ಮತ್ತು ಖರೀದಿ ಪ್ರಮಾಣವನ್ನು ಹೆಚ್ಚಿಸಬೇಕು. ಅರಣ್ಯವಾಸಿಗಳನ್ನು ಅತಂತ್ರ ಸ್ಥಿತಿಯಿಂದ ಪಾರು ಮಾಡಲು ಸರ್ಕಾರ ಮುಂದಾಗಬೇಕು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನಸಾಮಾನ್ಯರಿಗೆ ಮುಕ್ತಿ ದೊರಕಿಸಬೇಕು ಎಂದು ಮನವಿ ಮಾಡಿದರು. ವಿದ್ಯುತ್ ಖಾಸಗೀಕರಣವನ್ನು ಕೈಬಿಡಬೇಕು. ಕನಿಷ್ಠ ವೇತನ ಪರಿಷ್ಕರಣೆಗಾಗಿ ರಚಿಸುವ ತ್ರಿಪಕ್ಷೀಯ ಸಲಹಾ ಮಂಡಳಿಯ ನಿರ್ಧಾರವನ್ನು ಕೂಡಲೇ ಜಾರಿ ಮಾಡಬೇಕು. ದುಡಿಮೆಯ ಅವಧಿಯನ್ನು 8 ರಿಂದ 12 ಗಂಟೆ ಏರಿಸುವ ತೀರ್ಮಾನವನ್ನು ರದ್ದುಗೊಳಿಸಬೇಕು. ವಿವಿಧ ಅಸುರಕ್ಷಿತ ಕಾರ್ಮಿಕರಿಗಾಗಿ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು. ಅಂಬಾನಿ ಅದಾನಿಗಳ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಂಬಾನಿ ಅದಾನಿ ಕಾರ್ಪೊರೇಟ್ಗಳ ಪರ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಡವೇ ಬೇಡ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಲೇಬರ್ ಕೋಡ್ಗಳ ನಿಯಮಗಳನ್ನು ರೂಪಿಸಬೇಡ. ಲೇಬರ್ ಕೋಡ್ ಅನ್ನು ವಾಪಸ್ ತಗೊಳ್ಳಿ. ಕಾರ್ಮಿಕ ವಿರೋಧಿ 4 ಸಮಿತಿಗಳು ಬೇಡವೇ ಬೇಡ. ಇನ್ಕ್ಲಾಬ್ ಜಿಂದಾಬಾದ್. ವಿಶ್ವದ ಕಾರ್ಮಿಕರೇ ಒಂದಾಗಿ. ವಿಶ್ವದ ಕಾರ್ಮಿಕರೇ ಒಂದಾಗಿ. ಎಸ್ಡಿಯು ಜಿಂದಾಬಾದ್. ಕಾರ್ಮಿಕ ಕಾನೂನುಗಳು ಬೇಡವೇ ಬೇಡ. ಹೊರಡಿಸಿರುವ ಅಧಿಸೂಚನೆಯನ್ನು ವಾಪಸ್ ಪಡೆಯಲೇಬೇಕು. ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕ ಲೇಬರ್ ಕೋಡ್ಗಳನ್ನು ವಾಪಸ್ ಮಾಡಿ. 4 ಲೇಬರ್ ಕೋಡ್ಗಳನ್ನು ರದ್ದು ಮಾಡಿ. ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸಿರುವ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಧಿಕ್ಕಾರ. ರೈತ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುವ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಧಿಕ್ಕಾರ. ರೈತ ವಿರೋಧಿ ಕಾಯ್ದೆಗಳು ವಾಪಸ್ ಆಗಲಿ. ರೈತ ವಿರೋಧಿ ಕಾಯ್ದೆಗಳು ವಾಪಸ್ ಆಗಲಿ. ಎಸ್ಕೆಎಂ ಜೆಸಿಟಿಯು ಜಿಂದಾಬಾದ್. ಎಸ್ಕೆಎಂ ಜೆಸಿಟಿಯು ಜಿಂದಾಬಾದ್. ಇಂದು ದೇಶಾದ್ಯಂತ ನಡೆಯುವ ರೈತ ಕಾರ್ಮಿಕರ ಹೋರಾಟಕ್ಕೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು, ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ನೇತೃತ್ವದಲ್ಲಿ, ಹಾಗೆಯೇ ಎಸ್ಕೆಎಂ, ಸಂಯುಕ್ತ ಕಿಸಾನ್ ಮೋರ್ಚಾ 2 ಸಂಘಟನೆಗಳ ಒಂದು ಒಕ್ಕೂಟಗಳ ಜಂಟಿ ನೇತೃತ್ವದಲ್ಲಿ ಇಡೀ ದೇಶದಾದ್ಯಂತ ಇವತ್ತು ಸಂವಿಧಾನ ಉಳಿಸಿ ಒಂದು ಭಾಗವಾಗಿ ದೇಶದ ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಇವತ್ತು ಕೊಡಲಿ ಪೆಟ್ಟು ಕೊಡೋ ರೀತಿಯಲ್ಲಿ ದೇಶದ ದುಡಿಯೋಜನೆಗಳ ಹಕ್ಕುಗಳನ್ನು ಕಿತ್ಕೊಳ್ಳೋ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಏನು ವಂಚಾಗ್ತಾ ಇದೆ, ನೀತಿಗಳನ್ನ ತರ್ತಾ ಇದೆ. ಇವುಗಳ ವಿರುದ್ಧ ಇಡೀ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಇವತ್ತು ಎಲ್ಲ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು ಕರೆ ಕೊಟ್ಟಿದೆ. ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಕೇಳೋದಿಷ್ಟೇ, ಕಾರ್ಮಿಕರು ಕಷ್ಟಪಟ್ಟು ಗಳಿಸಿರ್ತಕ್ಕಂಥ
ಹಕ್ಕುಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ. ನವೆಂಬರ್ 21ರಿಂದ ಜಾರಿ ಮಾಡಿದೆ. ಇದನ್ನು ಸಿಐಟಿ ಜಿಲ್ಲಾ ಸಮಿತಿ ತೀವ್ರವಾಗಿ ವಿರೋಧಿಸುತ್ತದೆ. ಈ ಕರಾಳ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಲು ಕೇಂದ್ರ ಸರ್ಕಾರವನ್ನು ಒತ್ತಾಯಪಡಿಸುತ್ತದೆ ಮತ್ತು ಕರ್ನಾಟಕ ಸರ್ಕಾರ ಈ ಸಂಹಿತೆಗಳಿಗೆ ನಿಯಮಗಳನ್ನು ರೂಪಿಸಬಾರದೆಂದು ಸಿಐಟಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಉದ್ಯೋಗದಾತರ ಪರವಾದ ಕಾರ್ಮಿಕ ಸಂಹಿತೆಗಳನ್ನು ಇಂದಿನಿಂದ ಏಕಪಕ್ಷೀಯವಾಗಿ ಜಾರಿಗೊಳಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತದೆ. ಇದನ್ನು ರಾಷ್ಟ್ರದ ದುಡಿಯುವ ಜನರ ವಿರುದ್ಧ ಕೇಂದ್ರ ಸರ್ಕಾರ ಎಸಗಿದ ಮೋಸದ ವಂಚನೆಯಾಗಿದೆ. 21 ನವೆಂಬರ್ 2025ರಂದು ಅಧಿಸೂಚಿಸಲಾದ 4 ಕಾರ್ಮಿಕ ಸಂಹಿತೆಗಳ ಈ ನಿರಂಕುಶ ಮತ್ತು ಅಪ್ರಜಾಸತ್ತಾತ್ಮಕ ಅಧಿಸೂಚನೆಯನ್ನು ಎಲ್ಲ ಪ್ರಜಾಸತ್ತಾತ್ಮಕ ಒಕ್ಕೂಟಗಳನ್ನು ಧಿಕ್ಕರಿಸುತ್ತದೆ ಮತ್ತು ಭಾರತದ ಕಲ್ಯಾಣ ರಾಜ್ಯದ ಸ್ವರೂಪವನ್ನು ಧ್ವಂಸಗೊಳಿಸಿದೆ. ಅಸ್ತಿತ್ವದಲ್ಲಿ 29 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಜಾರಿಗೆ ತಂದ ದಿನದಿಂದಲೇ ಸಿಐಟಿ ಇದನ್ನು ವಿರೋಧಿಸುತ್ತದೆ. 2019ರಲ್ಲಿ ವೇತನ ಸಂಹಿತೆ ಜಾರಿಗೆ ಬಂದ ನಂತರ ತಕ್ಷಣದ ಪ್ರತಿಭಟನೆಗಳನ್ನು ನಡೆಸಲಾಯಿತು ಮತ್ತು ಜನವರಿ 2020ರಲ್ಲಿ ಸಾರ್ವತ್ರಿಕ ಮುಷ್ಕರ ನಡೆಯಿತು. ಈಗ 3 ಕಾರ್ಮಿಕ ಸಂಹಿತೆಗಳು 2020ರ ಸೆಪ್ಟೆಂಬರ್ನಲ್ಲಿ ಜಾರಿಗೆ ಬಂದ ನಂತರ ತಕ್ಷಣದ ಪ್ರತಿಭಟನೆಗಳನ್ನು ನಡೆಸಲಾಯಿತು ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದ ಐತಿಹಾಸಿಕ ದೆಹಲಿ ಚಲೋಗೆ ನವೆಂಬರ್ 26ರಂದು ಸಾರ್ವತ್ರಿಕ ಮುಷ್ಕರವನ್ನು ಆಚರಿಸಲಾಯಿತು. ತೀವ್ರ ಪ್ರತಿರೋಧದ ಹೊರತಾಗಿ ಬಿಹಾರ ಚುನಾವಣೆಯಲ್ಲಿ ಗೆಲುವಿಗೆ ನೀಡುತ್ತಿರುವ ಕೇಂದ್ರದಲ್ಲಿನ ಆಡಳಿತಾರೂಢ ಸರ್ಕಾರವು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಮಾಧ್ಯಮ ವರದಿಗಳು ಮತ್ತು ಟ್ವೀಟ್ಗಳ ಪ್ರಕಾರ ಇಂದಿನಿಂದ 4 ಕಾರ್ಮಿಕ ಸಂಹಿತೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಮುಂದಾಗಿದೆ. ಕೇಂದ್ರ ಕಾರ್ಮಿಕ ಸಂಘಗಳ ಜಂಟಿ ವೇದಿಕೆಯು ಭಾರತೀಯ ಕಾರ್ಮಿಕ ಸಂಘ ತಕ್ಷಣ ಕರೆಯುವಂತೆ ಒತ್ತಾಯಿಸಿತ್ತು. ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ಕೆಜಿ ವೀರೇಶ್, ಎನ್ಎಸ್ ವೀರೇಶ್, ಡಿಎಸ್ ಶರಣಬಸವ, ಶ್ರೀಶೈಲ ರೆಡ್ಡಿ, ಎಚ್ ಪದ್ಮಾ, ಕರಿಯಮ್ಮ, ಅಚ್ಚೊಳ್ಳಿ, ಅಸ್ಲಾಂ ಪಾಷಾ, ಅಜೀಜ್ ಜಾಗೀರ್ದಾರ್, ಮಹೇಶ್ ಸಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಖೇಲೋ ಇಂಡಿಯಾ ಹಾಗೂ ರಾಯಚೂರು ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಹಾಗೂ ರಾಷ್ಟ್ರೀಯ ಯುವ ಕಾರ್ಯಕ್ರಮ ಕ್ರೀಡಾ ಇಲಾಖೆಗಳ ಸಹಯೋಗದಲ್ಲಿ ನವೆಂಬರ್ 28ರಂದು ಜಿಲ್ಲಾ ಮಟ್ಟದ ಬಾಲಕಿಯರಿಗಾಗಿ ಅಸ್ಮಿತಾ ಅಥ್ಲೆಟಿಕ್ಸ್ ಲೀಗ್ ಪಂದ್ಯಾವಳಿ ನಡೆಸಲಾಗುತ್ತದೆ ಎಂದು ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಎನ್ ಶ್ರೀನಿವಾಸ ರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ 14 ಮತ್ತು 16 ವರ್ಷದೊಳಗಿನ ಬಾಲಕಿಯರಿಗಾಗಿ ಪಂದ್ಯಗಳು ನಡೆಯಲಿವೆ. 14 ವರ್ಷದೊಳಗಿನ ಬಾಲಕಿಯರಿಗಾಗಿ 60 ಮೀಟರ್ ಲಾಂಗ್ ಜಂಪ್ ಮತ್ತು ಹೈ ಜಂಪ್, ಟ್ರೈಥ್ಲಾನ್ ಬಿದಲ್ಲಿ 60 ಮೀಟರ್ ಲಾಂಗ್ ಜಂಪ್, ಶಾರ್ಟ್ ಪುಟ್, ಟ್ರೈಥ್ಯಾನ್ ಸಿದಲ್ಲಿ 60 ಮೀಟರ್ ಲಾಂಗ್ ಜಂಪ್, ಕಿಡ್ಸ್ ಜಾವೆಲಿಯನ್ ಥ್ರೋ ಪಂದ್ಯಗಳು ನಡೆಯಲಿವೆ. 16 ವರ್ಷದೊಳಗಿನ ಬಾಲಕಿಯರಿಗೆ 60 ಮೀಟರ್ ಲಾಂಗ್ ಜಂಪ್, 600 ಮೀಟರ್ ಹೈ ಜಂಪ್, ಲಾಂಗ್ ಜಂಪ್, ಹೈ ಜಂಪ್, ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್, ಜಾವೆಲಿಯನ್ ಥ್ರೋ ಪಂದ್ಯಗಳು ನಡೆಯಲಿವೆ. 14ದೊಳಗಿನ ಬಾಲಕಿಯರಿಗೆ 2011 ಡಿಸೆಂಬರ್ ರಿಂದ 2013 ಡಿಸೆಂಬರ್ ಒಳಗೆ ಹುಟ್ಟಿದವರಾಗಿರಬೇಕು. 16 ವರ್ಷದೊಳಗಿನ ಬಾಲಕಿಯರು 2009 ಡಿಸೆಂಬರ್ ರಿಂದ 2011 ಡಿಸೆಂಬರ್ 20ರೊಳಗಿನ ಜನಿಸಿರಬೇಕು. ಭಾಗವಹಿಸಲು ಇಚ್ಛಿಸುವ ಕ್ರೀಡಾಪಟುಗಳ ಜನನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ನೊಂದಿಗೆ ಹೆಸರು ನೋಂದಾಯಿಸಿಕೊಳ್ಳಬೇಕೆಂದರು. ವತಿಯಿಂದ 14 ವರ್ಷದೊಳಗಿನ ಬಾಲಕಿಯರಿಗೆ ಅಂದರೆ ದಿನಾಂಕ 21/12/2011ರಿಂದ 2013ರವರೆಗೆ ಒಳಪಟ್ಟಿರುವ ಬಾಲಕಿಯರಿಗೆ ಹಾಗೂ 16 ವರ್ಷದೊಳಗಿನ ಬಾಲಕಿಯರಿಗೆ ಅಂದರೆ ದಿನಾಂಕ 2009ರಿಂದ 2011ರೊಳಗೆ ಹುಟ್ಟಿರುವ ಬಾಲಕಿಯರಿಗೆ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಲೀಗ್ 2020 ಕ್ರೀಡಾಕೂಟ ರೈತನಾಡ ಮಹಾತ್ಮ ಗಾಂಧಿ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟಕ್ಕೆ ಆಸಕ್ತಿ ಶಾಲಾ ವಿದ್ಯಾರ್ಥಿಗಳು ತಮ್ಮ ಪ್ರಮಾಣಪತ್ರ ಹಾಗೂ ಆಧಾರ್ ಕಾರ್ಡ್ಗಳೊಂದಿಗೆ ನೋಂದಾಯಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ಪತ್ರಿಕಾಗೋಷ್ಠಿ ಮೂಲಕ ಕೋರಲಾಗಿದೆ. ಕ್ರೀಡೆಗಳ ವಿವರ: 14 ವರ್ಷದ ಬಾಲಕಿಯರಿಗೆ ಥೈಲ್ಯಾಂಡ್ಗೆ 60 ಮೀಟರ್ ಲಾಂಗ್ ಜಂಪ್, 5 ಮೀಟರ್ ಅಪ್ರೋಚ್, 5 ಜಂಪ್, ಸೀಸರ್, 60 ಮೀಟರ್ ಫಾರ್ವರ್ಡ್, ಥೈಲ್ಯಾಂಡ್ ಬಿ 60 ಮೀಟರ್ ಲಾಂಗ್ ಜಂಪ್, 5 ಮೀಟರ್ ಅಪ್ರೋಚ್, ಬ್ಯಾಕ್ ಥ್ರೋ, 1 kg ಶಾಟ್ ಪುಟ್, ಥೈಲ್ಯಾಂಡ್ ಸಿ 60 ಮೀಟರ್ ಲಾಂಗ್ ಜಂಪ್, 5 ಮೀಟರ್ ಅಪ್ರೋಚ್, ಸೀಸರ್ ಮೀಟರ್, ಕಿಡ್ಸ್ ಜಾವೆಲಿನ್ 5 ಮೀಟರ್ ಸ್ಪರ್ಧೆ. ಇದೆಲ್ಲ ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ಸೆಕ್ರೆಟರಿ ಆದ ಕೆ ತಿಮ್ಮಾರೆಡ್ಡಿ ಅವರ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತಂದು ತಮ್ಮ ಹತ್ರ
ಎಲ್ಲ ವಿದ್ಯಾರ್ಥಿ ಬಾಲಕ ಬಾಲಿಕೆಯ ಹತ್ರ ವಿನಂತಿಸಿಕೊಳ್ತೇವೆ. ಆದ್ದರಿಂದ ಮತ್ತು ಜಗತ್ ಕಿರಣ್ ಅವರ ನಂಬರ್ ಕೊಡ್ತೀವಿ. ಆ ನಂಬರಿಗೆ ಯಾವುದ್ರಾಗೆ 333514. ಆಮೇಲೆ ನಮ್ದು 9844 ಕೆ ಡಿಮಾಂಡ್ ಏನಿದೆ 84481. ದಯಮಾಡಿ ನಮ್ಮ ಮೂಲಕ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹಿರಿಯ ಉಪಾಧ್ಯಕ್ಷ ರಾಜಕುಮಾರ್, ಬೆಲ್ಲಂ ಕಿರಣ್, ಎಂ ಶ್ರೀನಿವಾಸ್, ಭಗತ್ ಸಿಂಗ್, ಚಂದ್ರಶೇಖರ್, ರವಿ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ ಲ್ಯಾಬ್ ವಿಭಾಗ. ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ಬಿಗ್ಗೆಸ್ಟ್ ಸೇಲ್, 70% ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಆದೋನಿಸ್ ಬ್ರಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಂ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ವಿರೋಧಿ ಮತ್ತು ಅಪ್ರಜಾಸತ್ತಾತ್ಮಕ ಆಗಿರುವುದನ್ನು ಖಂಡಿಸಿ ಸಿಐಟಿಯು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಳಿಕ ಬೃಹತ್ ಪ್ರತಿಭಟನಾ ರ್ಯಾಲಿ ಅಂಬೇಡ್ಕರ್ ವೃತ್ತದವರೆಗೆ ನಡೆಸಲಾಯಿತು. ಕಾರ್ಮಿಕ ಸಂಹಿತೆಗಳು ದುಡಿಯುವ ಜನರ ಹಕ್ಕುಗಳು, ಭದ್ರತೆ ಮತ್ತು ಜೀವನೋಪಾಯದ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತವೆ. ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ತಕ್ಷಣವೇ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರವು ಈ ಸಂಹಿತೆಗಳಿಗೆ ಸಂಬಂಧಿಸಿದ ಯಾವುದೇ ನಿಯಮಗಳನ್ನು ರೂಪಿಸಬಾರದು. ಕಾರ್ಮಿಕರು ಬೃಹತ್ ಸಂಖ್ಯೆಯಲ್ಲಿ ಜಮಾವಣೆಗೊಂಡು ಅಂಬೇಡ್ಕರ್ ವೃತ್ತದಲ್ಲಿ ಸಂಹಿತೆಗಳ ಅಧಿಸೂಚನಾ ಪತ್ರಿಕೆಗಳನ್ನು ಸುಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರ ಅಭಿಪ್ರಾಯವನ್ನು ಲೆಕ್ಕಿಸದೆ ಸರ್ಕಾರ ಏಕಪಕ್ಷೀಯವಾಗಿ ಸಂಹಿತೆಗಳನ್ನು ಜಾರಿಗೊಳಿಸಿರುವುದು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆ ತಂದಿದೆ. ಉದ್ಯೋಗದಾತರ ಪರವಾಗಿ ನಿರೂಪಿಸಲಾದ ಈ ಸಂಹಿತೆಗಳು ಕಾರ್ಮಿಕರ ಸಂಘಟನಾ ಹಕ್ಕು, ಕೆಲಸದ ಭದ್ರತೆ ಮತ್ತು ಸಾಮಾಜಿಕ ರಕ್ಷಣೆಯನ್ನು ದುರ್ಬಲಗೊಳಿಸಲಿವೆ ಎಂದರು. ನಿರುದ್ಯೋಗ ಮತ್ತು ಹಣದುಬ್ಬರ ಏರಿಕೆಯಾಗಿರುವ ಸಂದರ್ಭದಲ್ಲಿ ಇಂತಹ ನೀತಿಗಳನ್ನು ಜಾರಿಗೊಳಿಸುವುದು ದುಡಿಯುವ ವರ್ಗದ ಮೇಲೆ ನೇರ ದಾಳಿ ನಡೆಸುತ್ತಿದೆ. ಕಾರ್ಮಿಕರ ಹೋರಾಟಗಳು, ಮನವಿಗಳು ಮತ್ತು ಮುಷ್ಕರಗಳನ್ನು ನಿರ್ಲಕ್ಷಿಸಿ ಸಂಹಿತೆಗಳನ್ನು ಬಲವಂತವಾಗಿ ಜಾರಿಗೆ ತರಲು ಸರ್ಕಾರ ಮುಂದಾಗಿರುವುದು ಕಾರ್ಮಿಕರ ಮೇಲಿನ ಯುದ್ಧ ಘೋಷಣೆಯಾಗಿದೆ ಎಂದು ಖಂಡಿಸಿದರು. ರಾಜ್ಯದಲ್ಲಿ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಲೇಬಾರದು. ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಜಯವಾಗಲಿ. ಕಾರ್ಮಿಕ ಕಾನೂನುಗಳು ಬೇಡವೇ ಬೇಡ.
ಕಾರ್ಮಿಕರನ್ನು ಬೀದಿಗೆ ತಳ್ಳುತ್ತಿರುವ ಜಿಂದಾಬಾದ್. ಕಾಯ್ದೆಗಳು ವಾಪಸ್ ಆಗಲಿ. ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಧಿಕ್ಕಾರ. ಕಾರ್ಮಿಕ ಸ್ಕೀಮ್ ನೌಕರರನ್ನು ಕಾಯಂ ಮಾಡಲೇಬೇಕು. ಸ್ಕೀಮ್ ನೌಕರ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ 4 ಲೇಬರ್ ಕೋಡ್ಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ 4 ಲೇಬರ್ ಕೋಡ್ಗಳು ಏನಾದರೂ ಜಾರಿ ಆದರೆ ಇದುವರೆಗೂ ಕಾರ್ಮಿಕರು ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಹಕ್ಕುಗಳು ಕೂಡ ನಾಶ ಆಗ್ತದೆ. ಆಮೇಲೆ ಕಾರ್ಮಿಕರಿಗೆ ಯಾವುದೇ ರೀತಿಯ ಸುರಕ್ಷತೆ ಇರಲಾರ್ದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇದನ್ನು CIT ಬಲವಾಗಿ ಖಂಡಿಸ್ತದೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಈ 4 ಲೇಬರ್ ಕೋಡ್ಗಳನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಈ 4 ಲೇಬರ್ ಕೋಡ್ಗಳ ಜಾರಿಯಿಂದಾಗಿ ಇವತ್ತು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ನ ಜಾರಿಗೆ ಮಾಡ್ತಕ್ಕಂಥ ಹುನ್ನಾರ ಕೂಡ ಇದೆ. ಜೊತೆಗೆ ಕಾರ್ಮಿಕರು ಏನು ತಮ್ಮ ಹಕ್ಕುಗಳಿಗಾಗಿ ಹೋರಾಟಗಳನ್ನು ಮಾಡ್ತಕ್ಕಂಥ ಇದೇನಿದೆ ಅದನ್ನು ಕೂಡ ಕಸಿತಕ್ಕಂಥ ಒಂದು ವಾತಾವರಣ ಕೂಡ ನಿರ್ಮಾಣ ಮಾಡಲಿಕ್ಕೆ ಕೂಡ ಕೇಂದ್ರ ಸರ್ಕಾರ ಮುಂದಾಗಿದೆ. ಜೊತೆಗೆ ಯಾವುದೇ ರೀತಿಯ ತಮ್ಮ ಹಕ್ಕುಗಳಿಗಾಗಿ ತಮ್ಮ ಬೇಡಿಕೆಗಳಿಗಾಗಿ ಹೋರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಂಘಗಳನ್ನ ಕಟ್ತಕ್ಕಂಥ ಒಂದು ಇದನ್ನು ಕೂಡ ಈ ಲೇಬರ್ ಕೋಡ್ಗಳ ಅಧಿಸೂಚನೆಯನ್ನು ದಹಿಸುವುದರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಪದ್ಮಾ, ಪ್ರಧಾನ ಕಾರ್ಯದರ್ಶಿ DS ಶರಣಬಸವ, KG ವೀರೇಶ್, ಶರಣಮ್ಮ, ಸುಲೋಚನಾ, ನರಸಮ್ಮ, ಗಿರಿಯಪ್ಪ, ನರಸಪ್ಪ, ಗಿರಿಯಮ್ಮ ಸೇರಿದಂತೆ ಅನೇಕರಿದ್ದರು. ಶಿವಶರಣ ಮಾದರ ಚೆನ್ನಯ್ಯ ಜಯಂತಿಯನ್ನ ನಗರದ ಅಶೋಕ್ ಡಿಪೋ ಬಳಿ ಇರುವ ಶ್ರೀ ಮಾದರ ಚೆನ್ನಯ್ಯ ವೃತ್ತದಲ್ಲಿ ಆಚರಿಸಲಾಗುತ್ತದೆ. ಅಂಜನಿ ಸೇವಾ ಸಂಸ್ಥೆ ಮತ್ತು ಬಾಪೂಜಿ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ನಡೆಸಲಾಗುತ್ತದೆ ಎಂದು ಸಂಘಟನೆಯ ಅಧ್ಯಕ್ಷ HK ರವಿಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 9:30ಕ್ಕೆ ಶರಣ ಭಾವಚಿತ್ರಕ್ಕೆ ಗಣ್ಯರಿಂದ ಮಾಲಾರ್ಪಣೆ ಹಾಗೂ ವಿಶೇಷ ಸೇವೆ ಮಾಡಿರುವ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆ ಸೇರಿದಂತೆ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಅಲ್ಲಿಂದಲೇ ಮೆರವಣಿಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸಲಿದೆ. ಸಮಾಜ ಬಾಂಧವರು, ವಿವಿಧ ಸಂಘ ಸಂಸ್ಥೆಗಳು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಂಸದರು, ಶಾಸಕರು ಹಾಗೂ ಸಂವಿಧಾನ ಪರಿಷತ್ ಸದಸ್ಯರು, ಪಾಲಿಕೆ ಸದಸ್ಯರುಗಳ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ನಮ್ಮ ಈ ಪತ್ರಿಕಾ ಗೋಷ್ಠಿಗೆ ಈ ಉದ್ದೇಶವೇನೆಂದರೆ ಡಿಸೆಂಬರ್ 4ರಂದು ನಡೆಯುವ ಶರಣರಿಗೆ ಶರಣ ಮಹಾಶರಣ ಶ್ರೀ ಮಾದರ ಚೆನ್ನಯ್ಯ ಅವರ ಜಯಂತಿ ಅಂಗವಾಗಿ ಕರೆಯಲಾಗಿದೆ. ಈ ಜಯಂತಿಯನ್ನು ನಾವು ಸುಮಾರು ವರ್ಷಗಳಿಂದ ಮಾದರ ಚೆನ್ನಯ್ಯ ವೃತ್ತದಲ್ಲಿ ಮಾಡ್ಕೊಳ್ತಾ ಬಂದಿದ್ದೇವೆ. ನಾವು ಅಂಜಲಿ ಜನಸೇವಾ ಸಂಸ್ಥೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಈ ಆಚರಣೆಯನ್ನು ಹೋದ ವರ್ಷವೇ ನಾವು ಸಿಂಪಲಾಗಿ ಮಾಡೋದು ಬೇಡ, ಎಲ್ಲ ಹಿರಿಯರು ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತೇಳಿ ನಿರ್ಣಯ ಮಾಡಿ ಹೋದ ವರ್ಷ ದೊಡ್ಡ ಪ್ರಮಾಣದಲ್ಲಿ ಅದ್ದೂರಿಯಾಗಿ ಮಾಡಿದ್ವಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಈ ವರ್ಷವೂ ಸಹ ನಮ್ಮ ಶ್ರೀ ಮಾದರ ಚೆನ್ನಯ್ಯ ಅವರ ಜಯಂತಿಯನ್ನು ನಮ್ಮ ಮಾದರ ಚೆನ್ನಯ್ಯ ವೃತ್ತದಲ್ಲಿ ಅಲ್ಲಿಂದಲೇ ಪ್ರಾರಂಭ ಮಾಡಬೇಕನ್ನೋದು ನಮ್ಮ ಸಮಿತಿಯ ಉದ್ದೇಶ. ಮತ್ತು ಅಲ್ಲಿನೇ ಈಗ ನಾವೇನು ಮಾದರ ಚೆನ್ನಯ್ಯ ವೃತ್ತ ಅಂತ ಅಂದ್ಕೊಂಡಿದ್ವಲ್ಲ, ಅಲ್ಲಿನೇ ಕಾರ್ಯಕ್ರಮ ಮಾಡಿ, ಅಲ್ಲಿನೇ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ, ಅಲ್ಲಿನೇ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಬೇರೆ ಬೇರೆ ಇದರಲ್ಲಿ ಸಾಧನೆ ಮಾಡಿದಂಥದ್ದು ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ಉಳಿದವರೆಲ್ಲರೇ ಸನ್ಮಾನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಾವು ಅಲ್ಲೇ 9:00ವರೆಗೆ ಅಲ್ಲೇ ಪೂಜೆ ಸಲ್ಲಿಸಿ ಅಲ್ಲೇ ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮ ಈ ಎಲ್ಲ 12, 13, 14 ಮತ್ತು ಎಲ್ಲ ವಾರ್ಡ್ 35 ವಾರ್ಡಿನ ಸಮಾಜದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಾವು ನಿಮ್ಮ ಮುಖಾಂತರ ನಾವು ಅವೆಲ್ಲರಿಗೆ ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಚಂದ್ರ ಭಂಡಾರಿ, ಎಸ್ ಉಲಿಗಪ್ಪ, ತಿಮ್ಮಪ್ಪ, ಕೆ ಬ್ರಹ್ಮ, ಗೋವಿಂದ್ ಚುಟ್ಕಲ್ ಸೇರಿ ಇತರರಿದ್ದರು. ಬಾಲ್ವಿ ಪಟ್ಟಣದ ಹೊರವಲಯದ ಸ್ವಾಗತ ಕಮಾನ್ ಬಳಿ ಶಾರದಾ ಶಾಲೆಯ ವಾಹನ ಮತ್ತು ಟ್ರಕ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ
ಶಾಲಾ ವಾಹನದಲ್ಲಿ ಇರುವ ವಿದ್ಯಾರ್ಥಿನಿ ಸನ್ನಿಧಿ ತಲೆಗೆ ಗಂಭೀರ ಗಾಯವಾಗಿದ್ದು 8 ಜನ ವಿದ್ಯಾರ್ಥಿಗಳು ಗಾಯಗೊಂಡಿರುವ ಘಟನೆ ಮಂಗಳವಾರ ಸಂಜೆ ನಡೆದಿದೆ. ಮಾನ್ವಿಯಿಂದ ಪೋತ್ನಾಳ್ ಕಡೆಗೆ ಶಾರದಾ ಶಾಲೆಯ ವಾಹನ ತೆರಳುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದ್ದು, ಗಾಯಾಳು ವಿದ್ಯಾರ್ಥಿಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಈ ಕುರಿತಂತೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂವಿಧಾನ ದಿನಾಚರಣೆ. ಮಹಿಳೆಯರು ಉನ್ನತ ಸ್ಥಾನ ಪಡೆದರೆ ಮಾತ್ರ ಸಂವಿಧಾನಕ್ಕೊಂದು ಅರ್ಥ. ಡಿಸಿ ನಿತೀಶ್. ಸಂವಿಧಾನ ದಿನಾಚರಣೆ ಅಂಗವಾಗಿ ಗಣ್ಯರಿಂದ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ನಮನ. ಸಂವಿಧಾನ ಪೀಠಿಕೆ ಬೋಧನೆ. ಕಾರ್ಮಿಕ ಸಂಹಿತೆ ರದ್ದಿಗೆ ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಪ್ರತಿಭಟನೆ. ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನಿಂದ ನವೆಂಬರ್ 28ರಂದು ಅಸ್ಮಿತಾ ಅಥ್ಲೆಟಿಕ್ಸ್ ಲೀಗ್ ಪಂದ್ಯ. ಎನ್ ಶ್ರೀನಿವಾಸ ರೆಡ್ಡಿ. ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆ ರದ್ದಿಗೆ ಆಗ್ರಹಿಸಿ CITU ಪ್ರತಿಭಟನೆ. ಡಿಸೆಂಬರ್ 4ರಂದು ಶಿವಶರಣ ಮಾದಾರ ಚೆನ್ನಯ್ಯ ಜಯಂತಿ. ಪೌರ ಕಾರ್ಮಿಕರು ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ. HK ರವಿಕುಮಾರ್. ಮತ್ತು ಮಾನವಿಯಲ್ಲಿ ಶಾಲಾ ವಾಹನಕ್ಕೆ ಟ್ರಕ್ ಡಿಕ್ಕಿ. 8 ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.